ನಮಸ್ಕಾರ ವೀಕ್ಷಕರೇ, ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಎಂಬ ಪುರಂದರದಾಸರ ವಾಣಿಯಂತೆ ಮನುಷ್ಯ ಜನ್ಮವನ್ನು ಪಡೆದ ನಾವು ಏನಾದರೂ ಒಂದು ಸಾಧನೆ ಮಾಡಿದರೆ ನಮ್ಮ ಬದುಕಿಗೆ ಒಂದು ಸಾರ್ಥಕತೆ ದೊರೆಯುತ್ತದೆ. ಆರೋಗ್ಯವಂತ ಶಕ್ತಿವಂತ ವ್ಯಕ್ತಿಗಳು ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧಿಸುವ ಛಲ ಮತ್ತು ಮನಸ್ಸು ನಮ್ಮಲ್ಲಿರಬೇಕು. ಸಾಧಿಸುವ ಅವಕಾಶಗಳು ಬಹಳಷ್ಟು ಇದ್ದಾವೆ. ಹಾಗೆ ನಮ್ಮ ಸದೃಢ ವ್ಯಕ್ತಿಗಳಂತೆ ವಿಶೇಷ ಚೇತನರು ಸಹ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ವಿಶೇಷ ಸಾಧನೆಗಳನ್ನು ಮಾಡಿದ್ದಾರೆ. ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ್ ಗವಾಯಿಗಳು, ಅರುಣಿಮಾ ಸಿನ್ಹಾ, ಹೆಲೆನ್ ಕೆಲ್ಲರ್, ಹೀಗೆ ಸಾಕಷ್ಟು ಜನ ವ್ಯಕ್ತಿಗಳು ನಮ್ಮ ಮುಂದೆ ಸಾಧಕರು ಕಣ್ಣು ಮುಂದೆ ಇದ್ದಾರೆ. ಅಂತಹ ಪ್ರತಿಭಾವಂತ ವ್ಯಕ್ತಿಗಳ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಬಾರಗೊಪ್ಪದ ಗೌರಮ್ಮ ಇವರು ಸಹ ಒಬ್ಬರಾಗಿದ್ದಾರೆ. ಇವರು ಇತ್ತೀಚೆಗೆ ಪಂಜಾ ಕುಸ್ತಿಯಲ್ಲಿ ವರ್ಲ್ಡ್ ಕಪ್ ಗೆದ್ದುಕೊಂಡು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಅವರನ್ನು ಈಗ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ ಗೌರಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಬಾಲ್ಯ ಹಾಗೂ ಶಿಕ್ಷಣದ ಬಗ್ಗೆ ನನಗೆ ಹೇಳ್ತಾ ಹೋಗಿ. ನಾನು ಶಿಕಾರಿಪುರ ತಾಲೂಕು ಹಳ್ಳಿ ಅಂಬಾರಗೊಪ್ಪ ಎಂಬ ಗ್ರಾಮದಲ್ಲಿ ಹುಟ್ಟಿ ಜನಿಸಿದೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಸಾಧನೆ ಏನಾದರೂ ಮಾಡಿ ನನ್ನ ದೇಶಕ್ಕೇನು ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಅದು ಮುಖ್ಯ ಅನ್ನಿಸ್ತು. ನನ್ನ ಅಜ್ಜ ಅಜ್ಜಿ, ನನ್ನ ಗುರು ಹಿರಿಯರು ಎಲ್ಲರೂ ಹೇಳಿದಾಗ ಅವಾಗ ನಾನು ಚಿಕ್ಕ ವಯಸ್ಸಿನಲ್ಲೇ ನನ್ನ ದೇಶಕ್ಕೆ ಏನಾದರೂ ನನ್ನ ಕಾಲು ಹಿಂಗೆ ಐತಿ ಅಂತ ಯೋಚನೆ ಮಾಡಬಾರ್ದು. ಇದು ಥರ ಮಾಡಿದರು. ಮೌಂಟ್ ಎವರೆಸ್ಟ್ ಹತ್ತಿದವರು ಒಬ್ಬ ಮಹಿಳೆ ಅಂಗವಿಕಲರೇ, ಅರುಣಿಮಾ ಸಿನ್ಹಾ. ಅವರೆಲ್ಲರನ್ನೂ ಒಂದು ಸ್ಫೂರ್ತಿಯಾಗಿ ತಗೊಂಡೆ. ನಮ್ಮ ಪುನೀತ್ ರಾಜ್ಕುಮಾರು ಅದರ ಇದರಲ್ಲಿ, ನಮ್ಮ ಶಂಕರ್ ನಾಗು, ಸಾಹಸ ಸಿಂಹ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರು, ಎಲ್ಲರೂ ನಮ್ಮ ಸಿದ್ಧಗಂಗಾ ಮಠದ ಅಜ್ಜರು, ಶಿವಕುಮಾರ ಸ್ವಾಮೀಜಿ ನಡೆದಾಡ ದೇವರು ಅನ್ಸ್ಕೊಂಡು ಹೋಗ್ಯಾರ. ಅಂಥದ್ದೆಲ್ಲ ಸ್ಫೂರ್ತಿ, ಮದರ್ ತೆರೆಸಾ, ಸ್ವಾಮಿ ವಿವೇಕಾನಂದರದು ಇದೆಲ್ಲ ತಿಳ್ಕೊಂಡು ನಾನು ಏನಾದರೂ ಚಿಕ್ಕದು, ನಾನು ಹುಟ್ಟಿ ಸಾಯೋದು ದೊಡ್ಡದಲ್ಲ, ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು, ಸತ್ರು ಒಂದು ಹೆಸರು ಮಾಡಿ ಸಾಯ್ಬೇಕು ಅನ್ನೋದು ನಂದು ಗುರಿಯಾಗಿತ್ತು. ಅದನ್ನು ಮೊನ್ನೆ ಹೋದ ತಿಂಗಳು ಸಾಧನೆ ಮಾಡಿದೆ. ವಿಶೇಷ ಚೇತನರಾಗಿ ನೀವು ಯಾವ ರೀತಿ ಕನಸನ್ನು ಕಟ್ಕೊಂಡಿದ್ರಿ ಬಾಲ್ಯದಲ್ಲಿದ್ದಾಗ? ಸ್ಪೋರ್ಟ್ಸ್ ಅಂತ ಬಂದ ಸ್ಕೂಲಲ್ಲಿ ರನ್ನಿಂಗ್ ರೇಸು, ಖೋಖೋ ಎಲ್ಲ ಸ್ಪೋರ್ಟ್ಸ್ ಇತ್ತು. ನಾನು ಅವ್ರ ಜೊತೆಗೆ ಗೆಳೆಯರ ಜೊತೆಗೆ ಆಡಕ್ಕೆ ಹೋದಾಗ ನಡೆಯೋಕ್ಕಾಗೋದಂಗೆ ಬಿದ್ದುಬಿಡ್ತಿದ್ದೆ. ಅವರೆಲ್ಲ ನಾನು ನೋಡಿ ನಗರು. ಹೇಳಿ ಹೇಳಿ. ಅವು ಸುಮ್ಮನೆ ಆಗ್ಬಿಟ್ಟಿದ್ದೆ. ಬೆಂಗಳೂರಿಗೆ ಒಂದು ಟೈಮ್ ಹೋದಾಗ ಹ್ಯಾಂಡಿಕ್ಯಾಫ್ಟ್ ಬೋಗಿಯಲ್ಲಿ ಬರ್ಬೇಕಾರೆ ಒಬ್ಬರು ಮೈಸೂರು ಮಂಜಣ್ಣ ಅಂತ ಅವರು ನನ್ನ ಪರಿಚಯ ಮಾಡ್ಕೊಂಡ್ರು. ಹೀಗೆ ಅಂಗವಿಕಲರದ್ದು ಸ್ಪೋರ್ಟ್ಸ್ ಇದೆ, ಅಲ್ಲಿ ಹೋಗಮ್ಮ ನೀನು, ನಮ್ಮ ಅಂಗವಿಕಲರಿಗೋಸ್ಕರನೇ ಇದೆ ಅಂತ ಈ ಪಂದ್ಯ ಕುಸ್ತಿ ಬಗ್ಗೆ ಅವರು ಮಾಹಿತಿ ಕೊಟ್ಟರು. ಅದು ಮೊದಲನೇ ಸಲ ಎಲ್ಲೆಲ್ಲಿ ನಡೆದಿತ್ತೋ ನನಗೆ ಗೊತ್ತಿಲ್ಲ. ನಾನು ಹೋದಾಗ ಮಂಗಳೂರಲ್ಲಿ ನಡೆದಿತ್ತು. ನೀವು ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದ ಅಥವಾ ಭಾಗವಹಿಸ್ಲಿಕ್ಕೆ ಹೋಗಿದ್ದ? ನೋಡ್ಲಿಕ್ಕೆ ಹೋಗಿದ್ದು. ನೋಡ್ಲಿಕ್ಕೆ ಹೋದಾಗ ನನಗೆ ಯಾರೋ ಇಲ್ಲ, ನೀವು ಆಡ್ತೀರಾ, ಗೆಲ್ತೀರಾ, ಹೋಗಿ ಅಂತ ಕಳಿಸ್ಕೊಟ್ರು. ಆ ದಿನ ನಾನು ಆಂಜನೇಯನ ಫೋಟೋ ನೋಡಿ ನಾನು ದೇವರೇ ನನಗೆ ಕೋಚು ಎಲ್ಲ ನೀನೇ ಗುರು ಅಂತ ನಮಸ್ಕಾರ ಮಾಡಿ ಮನಸ್ಸಲ್ಲಿ ಆ ಟೇಬಲ್ಗೆ, ಅಂದರೆ ನನ್ನ ಸ್ಪೋರ್ಟ್ಸ್ ಸ್ಟೇಜಿಗೆ ನಮಸ್ಕಾರ ಮಾಡಿ ಹೋದೆ. ಅವರು ಗುರುಗಳು ಏನು ಹೇಳ್ಕೊಟ್ರು ಅದನ್ನು ಫಾಲೋ ಮಾಡಿ ಫಸ್ಟ್ನೇ ಮ್ಯಾಚಲ್ಲೇ ವಿನ್ ಆದೆ. ಎಲ್ಲರೂ ಬಂದು ಭಾಗವಹಿಸಿ ನೋಡುತ್ತಾ ಇರೋ ಆಟ ವೀಕ್ಷಕರು ನೋಡಿ ಚಪ್ಪಾಳೆ ತಟ್ಟಿದ್ರು ನನಗೆ ಗೆದ್ದಾಗ. ಆ ಚಪ್ಪಾಳೆ ನನಗೆ ಭಾಳ ಮನಸ್ಸಿಗೆ ಹತ್ತಿರ ಆಯಿತು, ಖುಷಿ ಆಯಿತು. ಓ, ಏನಾದರೂ ಸಾಧನೆ ಮಾಡಬೇಕು ಅಂದರೆ ಇದೇ ಸ್ಪೋರ್ಟ್ಸಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಸಾಧನೆ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ತುಂಬ ಕಷ್ಟದ ಪ್ರಯತ್ನ, ಶ್ರಮದಿಂದ ಮಾಡಿದ್ದಕ್ಕೆ 16 ವರ್ಷದ ಸ್ಪೋರ್ಟ್ಸ್ ಕನಸು ಇವಾಗ ನನಸಾಗಿ ನನ್ನ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದೇನೆ. ಗೋಲ್ಡ್ ಮೆಡಲ್. ವಿದ್ಯಾಭ್ಯಾಸದ ಬಗ್ಗೆ ಹೇಳಿ. ನಾನು SSLC ಮಾಡಿದೆ. ನಾನು ಸರ್ಕಾರಿ ಪ್ರಾಥಮಿಕ ಸ್ಕೂಲಲ್ಲಿ ಅಂಬಾರಗೊಪ್ಪ ಎಂಬ ಗ್ರಾಮದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಓದಿದೆ. ಅಲ್ಲಿಂದ ಶ್ರೀ ಗುರು ರುದ್ರಮಣಿ ಶಿವಗಿ ಪ್ರೌಢಶಾಲೆ ಕಾನಹಳ್ಳಿ, ಅಲ್ಲಿ ಓದಿದೆ. ಇವಾಗ BS ಯಡಿಯೂರಪ್ಪರು ಮಾನ್ಯ ಮುಖ್ಯಮಂತ್ರಿಗಳಾದಮೇಲೆ ನಾನು ಓದಿರೋ ಪ್ರೌಢಶಾಲೆ ಇವಾಗ ಗೌರ್ಮೆಂಟ್ ಸ್ಕೂಲ್ ಆಗಿದೆ.
ಹಾಂ ಆ ಸ್ಕೂಲಲ್ಲೇ ನನಗೆ ಸನ್ಮಾನ ಮಾಡಿ ಗುರುತಿಸಿ ನನಗೆ ಥೈಲ್ಯಾಂಡಿಗೆ ಕಳಿಸ್ಕೊಟ್ಟಿದ್ದು ನನ್ನ ಗುರುಗಳು NV ವೀರೇಶಣ್ಣ ಅಂತ, ದುದಾ ನಾಯ್ಕಣ್ಣ ಮಾಸ್ಟ್ರು, ಮತ್ತು ನನ್ನ ಊರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜು ನಾಯಕ್ ಅಂತ, ಪ್ರತಿಯೊಬ್ಬರು ಕುಮಾರಸ್ವಾಮಿ ಅಣ್ಣರು, ಪ್ರತಿಯೊಬ್ಬರು ಮಮತಕ್ಕರು, ಅರುಣ ತಮ್ಮ, ಎಲ್ಲರೂ ಪ್ರತಿಯೊಬ್ಬರು ನನ್ನ ಊರು ಅಣ್ಣ ತಮ್ಮಂದರು, ಅಕ್ಕಂಗಿಯರು, ಅಕ್ಕಪಕ್ಕ ಹಳ್ಳಿಯರು ಎಲ್ಲರೂ ನನಗೆ ಥೈಲ್ಯಾಂಡಿಗೆ ಹೋಗೋಕ್ಕೆ ಸಹಾನುಭೂತಿ ಧನ ಸಹಾಯ ಮಾಡಿ ನಾನು ಬ್ಯಾಗು ಬಟ್ಟೆಗಳಿಂದನೂ ಕೊಟ್ಟು ಕಳಿಸ್ಯಾರೆ. NV ವೀರೇಶಣ್ಣ ಅವರಿಗೆ ನಾನು ಜೀವ ಇರೋ ತನಕ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ. ನಿಮ್ಮ ಈ ತೊಂದರೆಗೆ ಅಂದರೆ ನಿಮ್ಮ ಕಾಲಿನ ಏನು ತೊಂದರೆ ಆಗಿದೆ ಇದಕ್ಕೆ ಕಾರಣ ಏನು ಮೇಡಮ್? ಚಿಕ್ಕ ವಯಸ್ಸಲ್ಲಿ ನಾನು ಹುಟ್ಟಿದಾಗಿಂದ ಅಂಗವಿಕಲೆ ಅಲ್ಲ. ಹಾಂ, ಓ ಎಡಗಾಲು ಮಾತ್ರ ತೊಂದರೆ ಆಗಿದೆ. ಎಡಗಾಲು ಮಾತ್ರ. ಹಾಂ, ಬಲಗಾಲು ಚೆನ್ನಾಗಿದೆ. ಹಾಂ ಹಾಂ. ಮತ್ತು ಇದ್ರ ಮುಂದೆ ಏನಾದರೂ ನಿಮಗೆ ಚಿಕಿತ್ಸೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರಾ ನಿಮ್ಮ ತಂದೆ ತಾಯಿಯರು? ಅಯ್ಯೋ ತುಂಬ ಪ್ರಯತ್ನ ಪಟ್ಟಾರೆ. ಈ ಕಾಲಿಗೋಸ್ಕರ ಅವ್ರು ಸಂಪಾದನೆ ಮಾಡಿದ ಪುಟ್ಬರ್ತಿ ಸತ್ಯ ಸಾಯಿಬಾಬಾ ಹಾಸ್ಪಿಟಲ್ ಪುಟ್ಬರ್ತಿ ಕರ್ಕೊಂಡು ಹೋಗ್ಯಾರೆ. ಈ ಮಂಗಳೂರು, ಮಣಿಪಾಲು ಎಲ್ಲ ಕಡೆನೂ ಕರ್ಕೊಂಡು ಹೋಗ್ಯಾರೆ. ಅವಾಗಿನಕ್ಕಿಂತನೂ ಒಂದು ಸ್ವಲ್ಪ ಪರವಾಗಿಲ್ಲ ಇವಾಗ. ಹಾಂ ಹಾಂ. ತುಂಬ ಖರ್ಚು ಮಾಡಿದ್ದಾರೆ. ನೀವು ಒಬ್ಬರೇ ಓಡಾಡೋದು ಕೆಲಸ ಮಾಡೋದೆಲ್ಲ ಮಾಡ್ತೀರಾ ಅಥವಾ ಯಾರ್ದಾದ್ರ ಮೇಲೆ ಅವಲಂಬನೆ ಆಗಿದ್ದೀರಾ ಹೇಗೆ? ನನ್ನ ಕೆಲಸ ನಾನೇ ಮಾಡ್ತೇನೆ. ನೀವೇ ಮಾಡ್ಕೊಳ್ತೀರಾ? ಒಳ್ಳೆಯದು ಮೇಡಮ್. ಹಾಗೆ ನೀವು SLC-ವರೆಗೂ ಓದಿದ್ದೀನಿ ಅಂತ ಹೇಳಿದ್ರೆ ಇನ್ನು ಮುಂದೆ ಓದಬೇಕು ಅಂತ ಆಸೆ ಇತ್ತಾ? ಇತ್ತು, ಖಂಡಿತ ಇತ್ತು. ಹಾಂ. ಇನ್ನು ಬಡತನ ಬಂತು, ದುಡಿಯೋಕ್ಕಂತ ಬೆಂಗಳೂರಿಗೆ ಹೋದೆ. NTC ಮಾಡ್ದಲ್ಲಿ. ಹಾಂ. ಮತ್ತು ಹಿಂದಿ BEd ಮುಗಿಸಿದೆ. ಹಾಂ. ಈಗ ಬೆಳಗಾವಿ ಕಾಲೇಜ್ನಲ್ಲಿ ಕರೆಸ್ಪಾಂಡೆಂಟ್ ಕಟ್ಟಿ ಸೆಕೆಂಡ್ PUC ಮಾಡ್ತಾ ಇದ್ದೆ. PUC ಅಧ್ಯಯನ ಮಾಡ್ತಾ ಇದ್ದೀರಾ? ಹೌದು, ನಾನು ಡಿಗ್ರಿ ಮಾಡಬೇಕು ಅಂತ ಕನಸಿದೆ. ಓದಬೇಕು ಒಟ್ಟು. ಹಾಂ ಹಾಂ ಹಾಂ. ಶಿಕ್ಷಣಕ್ಕೆ ವಯಸ್ಸಿನ ಭಾರ ಇಲ್ಲಲ್ಲ. ಹೌದು, ಖಂಡಿತ ನೀವು ಓದಬೇಕು ಅನ್ನೋ ಆಸೆ ಈಡೇರಲಿ ಅಂತ ಹೇಳ್ತಾ, ನಿಮ್ಮ ಕುಟುಂಬದಲ್ಲಿ ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಹೇಗಿತ್ತು ನಿಮ್ಮ ಕುಟುಂಬದ ಹಿನ್ನೆಲೆ? ನಾವು 5 ಜನ ಮಕ್ಕಳು. ಹಾಂ. ಒಬ್ಬರು ರಾಜು ಅಂತ ಅಣ್ಣ ಹಿರೇಗೌಡ, ನನ್ನ ಅಕ್ಕ ಲಲಿತಾ, ನಾನು ಗೌರಮ್ಮ ಮಧ್ಯದವಳು, ನನ್ನ ತಂಗಿ ಅರುಣ, ನನ್ನ ತಮ್ಮ ಶಿವ ಸಚಿನ್. ಹಾಂ, ದೊಡ್ಡ ಕುಟುಂಬ. ಹಾಂ ಹಾಂ. ಹಾಗೆ ನಿಮಗೆ ಈ ಪಂಜಾ ಕುಸ್ತಿ ಹೇಳಿದ್ರಿ, ಅದ್ರ ಜೊತೆಗೆ ಬೇರೆ ಬೇರೆ ಯಾವುದಾದ್ರು ಕ್ರೀಡೆಗಳಲ್ಲಿ ಆಸಕ್ತಿ ಇತ್ತಾ? ಇದೆ. ಚೆಸ್ ಇದೆ, ಟೇಬಲ್ ಟೆನ್ನಿಸು, ಟೆಂಪಿಂಗ್ ಬಾಲ್ ಫಸ್ಟು, ಬರ್ಜಿ ಸಿತ್ತ, ಶಾರ್ಟ್ ಪುಟ್ಟು, ಪ್ರತಿಯೊಂದು ಆಟದಲ್ಲೂ ಥ್ರೋ ಬಾಲು, ಎಲ್ಲದರಲ್ಲೂ ಇವೆಲ್ಲ ಆಟಗಳಲ್ಲೂ ಭಾಗವಹಿಸ್ತೀರಾ? ಹೌದು. ಸೈಕಲ್ ರೇಸು, ಮತ್ತು ಬಿಲ್ಲು ಬಾಣ, ಶೂಟರ್, ಇದರಲ್ಲೆಲ್ಲ. ಸೈಕಲ್ ರೇಸ್ ಬಗ್ಗೆ ಹೇಳಿದ್ರಿ. ಸೈಕಲ್ಲು ತುಂಬ ನನಗೆ ನಾನು ನೋಡೋಕೆ ಅಷ್ಟೇ ಆಗಲ್ಲ, ಸೈಕಲ್ ಚೆನ್ನಾಗಿ ತುಳಿತೇನೆ. ಹೌದು, ಅದನ್ನೇ ನಾನು ಕೇಳೋ ಇದರಲ್ಲಿದೆ. ಈಗ ಕಾಲು ಹೀಗಿರೋದ್ರಿಂದ ನಮ್ಮ ಅಪ್ಪಾಜಿ, ನನ್ನ ಅಮ್ಮನಕ್ಕಿಂತ ಅಪ್ಪಾಜಿ ಮೇಲೆ ಪ್ರೀತಿ ಜಾಸ್ತಿ. ನನ್ನ ತಂದೆ ನನ್ನ ಕಾಲಿನ ಮಗಳು ಅಂತ ಬೆಳೆಸಲೇ ಇಲ್ಲ, ಒಂದು ಗಂಡು ಮಗನ ಥರನೇ ಬೆಳೆಸಿದ್ರು. ಹಾಂ ಹಾಂ. ಅವರ ಸ್ಫೂರ್ತಿ ನಿಮಗೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಕಾರಣ ಆಗಿದೆ. ಈಗ ಈ ಬೇರೆ ಬೇರೆ ಆಟಗಳನ್ನು ಏನು ಹೇಳಿದ್ರಿ, ಅದರಲ್ಲಿ ನಿಮ್ಮ ಸಾಧನೆ ಏನಾದರೂ ಇದೆಯಾ? ಅದರಲ್ಲಿ ಮೊನ್ನೆ ಕೊಯಮತ್ತೂರಲ್ಲಿ 12 ರಾಜ್ಯ ಸೋಲಿಸಿ ಕರ್ನಾಟಕ ಟೀಮು ಥ್ರೋಬಾಲ್ ಗೆದ್ಕೊಂಬಂದ್ವಿ. ಹಾಂ ಹಾಂ. ಮತ್ತು ಟೆಂಪಿಂಗ್ ಬಾಲಲ್ಲಿ ಫಸ್ಟ್ ಪ್ರೈಸ್ ಸಿಂಗಲಲ್ಲಿ ಗೆದ್ದೆ. ಹಾಂ. ಚೆಸ್ಸಲ್ಲಿ ಗೆದ್ದೇನೆ. ಹಾಂ. ಮತ್ತು ಮೈಸೂರು ದಸರಾದಲ್ಲಿ ಪಂದ್ಯ ಕುಸ್ತಿ 2 ಸಲ ಕರ್ನಾಟಕದ ಉಷಾ ಕಿರಣ ಗೆದ್ದೇನೆ. ಹಾಂ ಹಾಂ. ಎಷ್ಟು ಸರಿ ದಸರಾದಲ್ಲಿ ಭಾಗವಹಿಸಿದ್ದೀರಾ? ಸುಮಾರು 10 ಸಲ, ಅಂದರೆ 2 ಸಲ ಮಾತ್ರ ಟೈಟಲ್ ಆಗಿದೆ. ಹಾಂ ಹಾಂ ಹಾಂ. ಸೊ ಈ ಪಂಜಾ ಕುಸ್ತಿ ಬಗ್ಗೆ ನೀವಿನ್ನು ಹೇಳೋದಾದರೆ ಹೇಗೆ ಇದು ಎಡಗೈಲಿ ಅಥವಾ ಬಲಗೈಲಿ ಯಾವ ರೀತಿ ಆಡುವಂಥದ್ದು? ಇದು ಪಂಜಾ ಕುಸ್ತಿ ಅಂದರೆ ನಾವು ಈಗ ಆಡ್ತಾ ಇರೋ ಆಟ ಅಲ್ಲ, ಇದು ಮಹಾಭಾರತ ಕುರುಕ್ಷೇತ್ರದಿಂದನೇ ಆರಂಭವಾಗಿರೋ ಆಟ. ಇದು ಭೀಮ ಮತ್ತು ಜರಸಂಧ ಆಡಿದ್ದ ಆಟನೇ ನಾನು ಆಡ್ತಿರೋದು. ಕನ್ನಡದಲ್ಲಿ ಪಂಜಾ ಕುಸ್ತಿ, ಇಂಗ್ಲೀಷ್ನಲ್ಲಿ ಆರ್ಮ್ ರೆಸ್ಲಿಂಗ್ ಅಂತಾರೆ. ಇದಕ್ಕೆ ಮೈಸೂರು ಕೋಚ್ ನನ್ನ ಗುರುಗಳು ಕೆ ವಿಶ್ವನಾಥ್ ಸರ್ ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ. ಅವ್ರು ತುಂಬ ಸಪೋರ್ಟ್ ಮಾಡ್ಯಾರೆ ನನಗೆ. ಮತ್ತು ದೀಪಕ್ ಸಿಂಗ್ ಸರ್, ರಿತೀಶ್ ಸರ್, ಗುರು ಸರ್ ಹಾಸನದವರು, ತುಂಬ ಜನ ಸರ್ಗಳು, ಆಲಿ ಸರ್ ಮಂಗಳೂರವರು, ಪ್ರತಿಯೊಬ್ಬರು, ಮತ್ತು ಮಮತಾ ಮೇಡಮ್ ಹಾಸನ. ಇದಕ್ಕೆ ಅಂತ ನೀವು ಎಲ್ಲಾದರೂ ವಿಶೇಷ ತರಬೇತಿಯನ್ನು ಪಡ್ಕೊಂಡಿದ್ದೀರಾ? ಇವರೆಲ್ಲ ನನ್ನ ಗುರುಗಳು ಮಾಹಿತಿ ಕೊಟ್ಟಿದ್ದು. ಕೋಚ್ ನನಗೆ ಆಂಜನೇಯ ದೇವರೇ ಕೋಚ್. ಯಾಕಂದರೆ ಎಲ್ಲೂ ಜಿಮ್ಮಿಗೆ ಹೋಗಿಲ್ಲ, ಟೇಬಲ್ ಪ್ರಾಕ್ಟೀಸು ಮಾಡಿಲ್ಲ. ಆದರೆ ಅವ್ರು ಅಲ್ಲಿ ಆಟ ಆಡುವಾಗ ನೋಡ್ಕೊತೇನೆ ಕಣ್ಣಲ್ಲಿ, ಅದನ್ನ ನೋಡ್ಬಿಟ್ಟು ಆಡಿ ಗೆದ್ದಿರೋದು. ನಿಮಗೊಂದು ರೀತಿ ಮಾನಸಿಕ ಸ್ಥೈರ್ಯ ಇದೆ ಶಕ್ತಿಯನ್ನು ತುಂಬೋದು ನಿಮ್ಮ ಆರಾಧ್ಯ ದೈವ ಆಂಜನೇಯ. ಹೌದು. ಆಗಲಿ.
ಈ ಪಂಜ ಕುಸ್ತಿಯಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದೀರಾ ನೀವು? ಕರ್ನಾಟಕದಲ್ಲಿ ಎಲ್ಲ ಮೋಸ್ಟ್ ಜಿಲ್ಲೆಗಳಲ್ಲಿ ಭಾಗವಹಿಸಿದ್ದೀನಿ. ಹೊರ ರಾಜ್ಯ ಅಂದರೆ ಫಸ್ಟು ಜಮ್ಮು ಕಾಶ್ಮೀರ, ನಾಗ್ಪುರ್, ಕೇರಳ, ತೆಲಂಗಾಣ, ಕೊಯಮತ್ತೂರ್, ಹರಿಯಾಣ, ಪಂಜಾಬ್, ಇನ್ನು ನಾನಾ ಕಡೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿದ್ದೀರಾ. ಈ ರೀತಿ ಪ್ರಯಾಣ ಮಾಡುವಾಗ ಅಥವಾ ಬೇರೆ ರಾಜ್ಯಗಳಿಗೆ ಹೋಗುವಾಗ ನಿಮಗೆ ಈ ನಿಮ್ಮ ಯಾವುದೇ ರೀತಿ ತೊಂದರೆಗಳನ್ನು ನೀವು ಅಂದರೆ ಓಡಾಟದ ತೊಂದರೆ, ತುಂಬ ಇದೆ, ಪ್ರಯಾಣದ ತೊಂದರೆ ಇವನ್ನೆಲ್ಲ ಅನುಭವಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ನೀವು? ಅದನ್ನ ಹೇಳಕ್ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ತುಂಬಾ ಕಣ್ಣೀರಿನ ಕತೆ ಇದೆ. ಇದು ವರ್ಲ್ಡ್ ಕಪ್ ಗೆದ್ದಿದ್ದು ಸಾಮಾನ್ಯ ಅಲ್ಲ. ತುಂಬಾ ನನಗೆ ಹೆಲ್ಪ್ ಮಾಡಿದವರು ಅದಾರೆ, ಸಹಾಯ ಮಾಡಿದ್ದು ಫ್ರೆಂಡ್ಸ್ ಸರ್ಕಲ್ಲು ಇದೆ. ಮತ್ತು ಅವಮಾನ ಮಾಡಿ ನಕ್ ಸರ್ಕಲ್ ನನ್ನ ಸಹಪಾಠಿಗಳೇ, ನನ್ನವರೇ. ಆದರೂ ನನ್ನ ಗುರುಗಳು ಇದ್ದರು, ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ ಧೈರ್ಯ ತುಂಬಿದ್ರು. ನಾನು ಮನೇಲಿ ಬಡತನ ಸಾಲ ಮಾಡ್ಕೊಂಡು ಸಂಘಗಳಲ್ಲಿ ಧರ್ಮಸ್ಥಳ ಸಂಘ ಮತ್ತು ಇಲ್ಲಿ ಹೆಣ್ಮಕ್ಳ ಸಂಘ ಅಂತ ಇರುತ್ತೆ, ಅಂತೆಲ್ಲ ಅಮೌಂಟ್ ಇಸ್ಕೊಂಡು ಮನೆಯಲ್ಲಿ ಹೋಗಿ ಎಷ್ಟೋ ಸಲ ಬಸ್ ಸ್ಟ್ಯಾಂಡ್ಗಳ ಕಾಲ ಕಳೆದೀನಿ. ಟ್ರೈನ್ ಮಿಸ್ ಆಗಿ ನೈಟ್ ಎಲ್ಲ ರೈಲ್ವೆ ಸ್ಟೇಷನ್ನಲ್ಲಿ ಕಾಲ ಕಳೆದು ಬೆಳಗ್ಗೆ ಟ್ರೈನಿಗೆ ಬಸ್ಸು ಈ ಥರ ಡಬಲ್ ದುಡ್ಡು ಹಾಕ್ಕೊಂಡು ಹೋಗಿದ್ದೇನೆ. ಒಟ್ಟು ಮುಂದಿಟ್ಟಿರೋ ಹೆಜ್ಜೆ ಹಿಂದಕ್ಕೆ ತೆಗೆಯ ಮಾತೇ ಇಲ್ಲ ನನ್ನಲ್ಲಿ. ಹೋಗ್ಬೇಕು, ಗೆಲ್ಬೇಕು, ಬರ್ಬೇಕು ಅಷ್ಟೇ. ಗುರಿ ಒಂದೇ ಗೆಲ್ಬೇಕು. ಹಿಂದೆ ಎಷ್ಟೇ ಕಷ್ಟಗಳಿರಲಿ ಕಣ್ಣು ಮುಂದಿರೋ ಗುರಿಯನ್ನು ಸಾಧನೆ ಮಾಡಬೇಕು ಅನ್ನೋದೇ ನಿಮ್ಮ ಒಂದು ದೃಢ ಸಂಕಲ್ಪ. ಹೌದು. ಹೀಗೆ ನೀವು ಈ ರೀತಿ ಭಾಗವಹಿಸೋದ್ರ ಜೊತೆಗೆ ನಿಮ್ಮ ಏನು ಬೆಂಬಲ ಕೊಟ್ಟರು, ಸಹಕಾರ ಕೊಟ್ಟರು ಅಂತ ಹೇಳಿದ್ರಿ. ಈಗ ಇದ್ರ ಜೊತೆಗೆ ನೀವು ದುಡಿಮೆಗಾಗಿ ಅಂದರೆ NTC ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ನರ್ಸರಿ ಟೀಚರ್ಸ್ ಕೋರ್ಸ್ ಅಂತ ಹೇಳಿ. ಹೌದು. ಅದರ ಬೇಸ್ ಮೇಲೆ ಏನಾದರೂ ನೀವು ಕೆಲಸವನ್ನು ಮಾಡಿದ್ದೀರಾ? ಬೆಂಗಳೂರಲ್ಲಿ 12 ವರ್ಷ ಬೇಬಿ ಸಿಟ್ಟಿಂಗ್ನಲ್ಲಿ ಮಾಡಿದ್ದೇನೆ. ಒಂದು ಟೈಮ್ ಬನ್ನರಘಟ್ಟ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗಿ ತಲೆಯಲ್ಲೆಲ್ಲ ಹೊಲಿಗೆ ಬಿದ್ವು, ಬಾಯಲ್ಲಿ ಹಲ್ಲು ಹೋಗಿ ತುಟಲ್ಲಿ ಸಿಕ್ಕೊಂಡ್ವು. ಆವತ್ತೇ ನಾನು ಬೆಂಗಳೂರು ಜೀವನ ನರಕ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅಂದರೆ ಬೆಂಗಳೂರಿನ ಒಂದು ಬಿಸಿ ಟ್ರಾಫಿಕ್ ಇರ್ಬೋದು, ಅಲ್ಲಿ ಒಂದು ಓಡಾಟ ನಿಮಗೆ ಅದು ಬನ್ನರಘಟ್ಟದಲ್ಲಿ ನಾನು ವರ್ಕ್ ಮಾಡೋದು, ನ್ಯಾಷನಲ್ ಹೆದ್ದಾರಿ. ಬೆಳಗ್ಗೆ ಸಂಜೆ ಹೋಗೋ ವೆಹಿಕಲ್ಸ್ನ ನಾನು ಅಂದರೆ ಅಪಾಯ ಇಲ್ದಂಗೆ ಉಪಾಯದ ದಾಟ್ ಬರ್ಬೇಕಿತ್ತು. ಅದರಲ್ಲಿ ಹೊಯ್ಸಳ ಪೊಲೀಸು ತುಂಬ ಹೆಲ್ಪ್ ಮಾಡ್ಯಾರ ನನಗೆ. ಟ್ರಾಫಿಕ್ ಪೊಲೀಸು ಕೈ ಈ ಥರ ಅಡ್ಡ ಮಾಡಿ ನನಗೆ ರೋಡ್ ಕ್ರಾಸ್ ಮಾಡ್ಯಾರ. ಇಲ್ಲಿ ನಿಮ್ಮ ಶಿಕಾರಿಪುರ ಅಂತ ಏನು ಹೇಳಿದ್ರಿ, ಇಲ್ಲಿ ಎಲ್ಲಾದರೂ ನೀವು ಶಿಕ್ಷಣ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ರಾ? ಮೊದಲೇ ಮುಂದೂರ್ಕ ಶಿಕ್ಷಣ ನಿರಂತರ ಮುಂದೂರ್ಕ ಕಲಿಕಾ ಕೇಂದ್ರದಲ್ಲಿ 11 ಹಳ್ಳಿಗೆ ಪ್ರೇರಕ ಆಗಿ ಕೆಲಸ ಮಾಡಿದ್ದೇನೆ. ಮತ್ತು ಮಹಾತ್ಮ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟಲ್ಲೂ ವರ್ಕ್ ಮಾಡಿದ್ದೇನೆ. ಜನ ಶಿಕ್ಷಣ ಸಂಸ್ಥೆಯಲ್ಲೂ ನಾನು ವರ್ಕ್ ಮಾಡಿದ್ದೇನೆ. ಜನಶಿಕ್ಷಣ ಸಂಸ್ಥೆ ಅಂದರೆ ಶಿವಮೊಗ್ಗದಲ್ವಾ? ಹೌದು. ನಮ್ಮ ಅರುಣಕ್ಕರ್ದು ಯಡಿಯೂರಪ್ಪರ ಮಗಳು ಅರುಣ. ಈಗ ಈ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ? ಅಲ್ಲಿ ಹೆಣ್ಮಕ್ಳಿಗೆ ಊದ್ಬತ್ತಿ ಮಾಡೋದಾಗ್ಲಿ, ಪಿನಾಯಿಲ್ ಮಾಡೋದಾಗ್ಲಿ, ಕುಂಕುಮ ಮಾಡೋದಾಗ್ಲಿ, ಟ್ರೈನಿಂಗ್ ಕೊಡಿಸೋದು, ಬಟ್ಟೆ ಹೊಲೆ ಯಂತ್ರಗಳು ಮಿಷನ್ ಕೊಡಿಸೋದು, ಅವು ಒಟ್ಟು ಸಂಘ ಸಂಸ್ಥೆಯಿಂದ ಅವರಿಗೆ ಲೋನ್ ಕೊಡಿಸಿ ಅವ್ರಿಗೊಂದು ಮನೆಯಲ್ಲೇ ಒಂದು ಉದ್ಯೋಗ ಮಾಡೋ ಥರ ಆರ್ಥಿಕ ಸ್ವಾವಲಂಬಿ ಸಹಾಯ ಮಾಡಿದ್ದೀರಾ? ಹೌದು. ನಿಮ್ಮ ಇಷ್ಟೆಲ್ಲ ಸೇವೆ ಅಥವಾ ನಿಮ್ಮ ಪ್ರತಿಭೆ ಇದನ್ನು ಗುರುತಿಸಿ ನಿಮಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ? ಇದುವರೆಗೂ ಯಾವ ಪ್ರಶಸ್ತಿನೂ ಬಂದಿಲ್ಲ. ಅಂದರೆ ಸನ್ಮಾನ ಮೊನ್ನೆ ವರ್ಲ್ಡ್ ಕಪ್ ಗೆದ್ದಾಗ ಸುಟ್ಟು ಎಲ್ಲ ಸ್ಕೂಲು ಚಿಕ್ಕದು ಕಾರ್ಮೆಂಟ್ಗಳಿಗೆಲ್ಲ ನನಗೆ ಆನ್ಯುವಲ್ ಡೇಗೆ ಫಂಕ್ಷನ್ಗಳಿಗೆ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ನಾನು ಶಿಕಾರಿಪುರದಲ್ಲಿ ಮೊನ್ನೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಕುವೆಂಪು ರಂಗಮಂದಿರದಾಗೆ ಇಲ್ಲಿಯ MLA ಎನ್ ಚನ್ನಬಸಪ್ಪರು ಮತ್ತು ನಮ್ಮ ಮೇಡಮ್ಮರು ಮತ್ತು ನಮ್ಮ ಸರ್ಜಿ ಡಾಕ್ಟ್ರು, ಆಮೇಲೆ ಸಿವಿಲ್ ಜಡ್ಜ್ ಸಂತೋಷ್ ಸರ್, ಇವರೆಲ್ಲ ನಮಗೆ ಆತ್ಮೀಯ ಅಭಿನಂದನೆ ತೋರಿಸಿ ಗೌರವಿಸಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಈ ಪಂಚ ಕುಸ್ತಿಯ ವರ್ಲ್ಡ್ ಕಪ್ ಎಲ್ಲಿ ಆಯೋಜನೆ ಆಗಿದ್ದು? ಥೈಲ್ಯಾಂಡಲ್ಲಿ. ಅಲ್ಲಿ ಕೂಡ ನಿಮಗೆ ಸಂಪೂರ್ಣ ಸಹಕಾರ ಸಿಕ್ಕಿತ್ತಾ? ನಮ್ಮ ಸರ್ ಇದ್ರು, ಕದಂಬ ಸರ್ ಕರ್ಕೊಂಡು ಹೋಗಿದ್ರು ನಮಗೆ ಕರ್ನಾಟಕ ಟೀಮ್ನ. ಅಲ್ಲಿ ರವಿ ಸರ್ ಇದ್ರು, ಮತ್ತೆ ಕಾರ್ತಿಕ್ ಸರ್, ತುಂಬಾ ಎಲ್ಲರೂ ಹೆಲ್ಪ್ ಮಾಡಿದಾರೆ ನಮಗೆ. ಕೈ ಹಿಡ್ದ ನಮಗೆ ಅವ್ರ ಸರ್ ಅನ್ನೋದು ಮರೆತು ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಾಗಿ ನಮ್ಮ ಕೈ ಹಿಡಿದು ನಡೆಸಿ ನಮ್ಮ ಯೋಗಕ್ಷೇಮ ಸುರಕ್ಷಿತವಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ವಾಪಸ್ ಕರ್ಕೊಂಬಂದಾರೆ. ಸಾಮಾನ್ಯವಾಗಿ ನಾವು ಕ್ರಿಕೆಟ್, ಟೆನ್ನಿಸ್ ಮತ್ತೆ ಫುಟ್ಬಾಲ್ ಈ ತರ ವರ್ಲ್ಡ್ ಕಪ್, ಹಾಕಿ ವರ್ಲ್ಡ್ ಕಪ್ಗಳನ್ನ
ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಸಾಕಷ್ಟು ಪ್ರಚಾರವನ್ನ ಪಡ್ಕೊಳ್ತವೆ ಅವೆಲ್ಲ. ಆದ್ರೆ ಈ ರೀತಿ ಒಂದು ಪಂಚಕುಸ್ತಿಯಲ್ಲಿ ವರ್ಲ್ಡ್ ಕಪ್ ಗೆದ್ದಿರೋದು ಬಹಳಷ್ಟು ಜನರಿಗೆ ಇದು ತಲುಪಲಿಲ್ವಾ, ಅಥವಾ ಇದಕ್ಕೆ ಇನ್ನೂ ಹೆಚ್ಚಿನ ಪ್ರಚಾರ ಬೇಕು ಅನಿಸ್ತಾ ಇದೆ? ಹೌದು, ಹೆಚ್ಚಿನ ಪ್ರಚಾರ ಖಂಡಿತವಾಗ್ಲೂ ಬೇಕು. ಇದು ಕ್ರಿಕೆಟ್ ಅಂದ್ರೆ ವಿರಾಟ್ ಕೊಹ್ಲಿ, RCB ಅಂದ್ರೆ ಎಲ್ಲರಿಗೂ ಗೊತ್ತು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಅದು ಕ್ರಿಕೆಟ್ ಎಲ್ಲರಿಗೂ ಹುಚ್ಚಿದೆ. ಈ ಆಟಗಳು ಯಾರಿಗೂ ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ. ಹೌದು, ಇನ್ನು ಮುಂದೆ ಬರುತ್ತೆ. ಇವೆಲ್ಲ ಕೂಡ ವಿಶೇಷವಾದಂತಹ ಕ್ರೀಡೆಗಳಲ್ಲಿ ಒಂದಾಗಿದೆ. ಈಗ ನೀವು ಸರ್ಕಾರದಿಂದ ಯಾವ ರೀತಿಯಾದ್ರೂ ಸಹಾಯವನ್ನ ಬಯಸ್ತಾ ಇದ್ದೀರಾ? ಸರ್ಕಾರದಿಂದ ಒಂದು ಉದ್ಯೋಗ ಬೇಕು, ಸರ್ಕಾರಿ ಕೆಲಸ ಬೇಕು, ಅದಷ್ಟೇ ಕೇಳೋದು, ಮನವಿ ಮಾಡ್ಕೊಂತಾನೆ. ದಯವಿಟ್ಟು ಕರ್ನಾಟಕದ ಹುಟ್ಟಿದ ನಿಮ್ಮ ಮಗಳಿಗೆ ಒಂದು ಕೆಲಸ ಕೊಡಿ. ಅಂದ್ರೆ ನಿಮ್ಮ ಮುಂದಿನ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ, ನಿಮ್ಮ ಸ್ವಾವಲಂಬಿ ಬದುಕಿಗೆ ನಿಮಗೊಂದು ಕೆಲಸದ ಅವಶ್ಯಕತೆ ಇದೆ. ಹೌದು, ಅದೊಂದು ನಿಮಗೆ ಅನುಕೂಲ ಆಗ್ಬಿಟ್ರೆ ನಿಮ್ಮ ಬಾಳು ಹಸನಾಗಿರ್ತದೆ. ಖಂಡಿತ. ಈ ನೀವೊಂದು ವಿಶೇಷ ಚೇತನರಾಗಿ ಇಷ್ಟೊಂದು ವಿಶೇಷ ಸಾಧನೆ ಮಾಡಿದವರು ಈ ಇಂದಿನ ಮಹಿಳೆಯರಿಗೆ ಅಥವಾ ಬಾಲಕಿಯರಿಗೆ ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀರಾ? ಸಾಧ್ಯ ಅನ್ನೋದು ಎಲ್ಲರಿಗೂ ಇದೆ, ಅಸಾಧ್ಯ ಅನ್ನೋದು ಯಾರಿಗೂ ಇಲ್ಲ. ಅಸಾಧ್ಯನ ಮಾಡಿ ತೋರಿಸಿದ್ರೆ ಪ್ರತಿಭೆಗಳಿಗೆ ತಕ್ಕ ಪುರಸ್ಕಾರ ಇದ್ದೇ ಇರುತ್ತೆ. ವೀಕ್ಷಕರೇ, ಇದುವರೆಗೂ ವಿಶೇಷ ಚೇತನರಾಗಿ ಬಹಳ ವಿಶೇಷ ಸಾಧನೆಯನ್ನು ಮಾಡಿ ಪಂಜಾಬ್ ಕುಸ್ತಿಯಲ್ಲಿ ಅವರು ವಿಶ್ವ ಕಪ್ಪನ್ನು ಗೆದ್ದು ಬಂದಿರುವಂತಹ ಗೌರಮ್ಮ ಅವರು ನಮ್ಮ ಜೊತೆಗೆ ತಮ್ಮ ಕಷ್ಟ ಸುಖದ ಪಯಣವನ್ನು ಹಂಚಿಕೊಂಡಿದ್ದಾರೆ. ಇವರು ಉಳಿದಂಥ ನಾರಿಯರಿಗೆ, ಮಹಿಳೆಯರಿಗೆ, ಬಾಲಕಿಯರಿಗೆ ಸ್ಫೂರ್ತಿಯಾಗಲಿದ್ದಾರೆ. ಇಂಥ ಒಂದು ವಿಶೇಷ ಶಕ್ತಿಯನ್ನು ಹೊಂದಿರುವ ಇವರಿಗೆ ನಮ್ಮ ನೆರವಿನ ಹಸ್ತ ಚಾಚಿ ಅವರ ಭವಿಷ್ಯ ಹಸನಾಗಿರಲಿ ಅಂತ ಹೇಳ್ತಾ, ಇದುವರೆಗೂ ನಮ್ಮ ಜೊತೆ ಪಾಲ್ಗೊಂಡ ನಿಮಗೆ ನಮಸ್ಕಾರಗಳು ಗೌರಮ್ಮ ಅವರೇ. ನಿಮಗೂ ಕೂಡ ನಾನು ದೂರದರ್ಶನ ಕೇಂದ್ರ ಚಂದನ TV ನೋಡೇ ಬೆಳೆದ ಮಗಳು. ಅದಕ್ಕೆ ನಾನು ಆತ್ಮಪೂರ್ವಕವಾಗಿ ನನ್ನ ಹೃದಯದಿಂದ ಹೇಳ್ತಿದ್ದೇನೆ, ಮನದಾಳದಿಂದ ನಾನು ಅದರ ಕಟ್ಟ ಅಭಿಮಾನಿ.